ಎಲ್ರಿಗೂ ನಮಸ್ಕಾರ. ನಾನು ತತ್ವದರ್ಶನದಲ್ಲಿ ಅಷ್ಟಾದಶ ವಿದ್ಯೆಗಳ ಬಗ್ಗೆ ವಿವರಿಸ್ತಾ ಕಳೆದ ಹಲವಾರು ಸಂಚಿಕೆಗಳಲ್ಲಿ ಪುರಾಣಗಳ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಈಗ 14ನೇ ವಿದ್ಯೆಯಾದ 18 ಅಷ್ಟಾದಶ ವಿದ್ಯೆಗಳಲ್ಲಿ 14ನೇ ವಿದ್ಯಾಸ್ಥಾನವಾಗಿರ್ತಕ್ಕಂಥ ಧರ್ಮಶಾಸ್ತ್ರಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಏನು ಧರ್ಮಶಾಸ್ತ್ರಗಳು ಅಂದ್ರೇನು? ಧರ್ಮದ ಮಹಿಮೆಯನ್ನು ಉಪದೇಶಿಸ್ತಕ್ಕಂಥ ಗ್ರಂಥಗಳಿಗೆ ಧರ್ಮಶಾಸ್ತ್ರಗಳು ಅಂತ ಕರೀತಾರೆ. ನೋಡಿ, ಇಲ್ಲಿ ಏನಂತ ಹೇಳಿದ್ದಾರೆ ವೇದಗಳಲ್ಲಿ ಅಂತಂದರೆ, ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ ಅಂತ ಹೇಳಿದ್ದಾರೆ. ಪ್ರವೃತ್ತಿ ಧರ್ಮಾನುಷ್ಠಾನದಿಂದ ಆಯುಸ್ಸು, ಆರೋಗ್ಯ, ಧನ, ಧಾನ್ಯ, ಪುತ್ರ, ಪೌತ್ರ, ಮನೆ, ಮಠ ಅಂತಹ ದೃಷ್ಟ ಫಲಗಳುಂಟಾದರೆ, ದುಷ್ಟ ಅಲ್ಲ, ದೃಷ್ಟ. ಇನ್ನು ಸ್ವರ್ಗಲೋಕ, ವೈಕುಂಠಲೋಕ, ಬ್ರಹ್ಮಲೋಕಾದಿ ಅದೃಷ್ಟ ಫಲಗಳೂ ಉಂಟಾಗತ್ತೆ. ಯಾವುದರಿಂದ? ಪ್ರವೃತ್ತಿ ಧರ್ಮದ ಅನುಷ್ಠಾನದಿಂದ ದೃಷ್ಟಾದೃಷ್ಟ ಫಲಗಳು ಉಂಟಾಗತ್ತವೆ. ಈ ಫಲಗಳಿಗೆಲ್ಲ ಅಭ್ಯುದಯಗಳು ಅಂತ ಹೆಸರು. ಅರ್ಥ ಆಯ್ತಲ್ವ? ಏನು ನಮಗೆ ಭೋಗ ಭಾಗ್ಯಗಳು ನಮಗೆ ಸಿಗ್ತಕ್ಕಂಥದ್ದು, ಐಹಿಕ ಹಾಗೂ ಸ್ವರ್ಗ, ವೈಕುಂಠ, ಬ್ರಹ್ಮಲೋಕಗಳೆಲ್ಲ ಸಿಗ್ತಕ್ಕ ಇವೆಲ್ಲ ಅದೃಷ್ಟ ಫಲಗಳು. ಮತ್ತು ಭೋಗ ವಸ್ತುಗಳು ಸಿಗ್ತಕ್ಕಂಥದ್ದೆಲ್ಲ ದೃಷ್ಟ ಫಲಗಳು. ಇವೆಲ್ಲವನ್ನು ಅಭ್ಯುದಯಗಳು ಅಂತ ಕರೀತಾರೆ. ಇವೆಲ್ಲ ನಮಗೆ ಸಿಗ್ತಕ್ಕಂಥದ್ದು ಯಾವುದರಲ್ಲಿ? ಪ್ರವೃತ್ತಿ ಧರ್ಮವನ್ನು ಅನುಷ್ಠಾನ ಮಾಡೋದ್ರಿಂದ. ಇನ್ನು ನಿವೃತ್ತಿ ಮಾರ್ಗದಲ್ಲಿ ವಿವೇಕ, ವೈರಾಗ್ಯ, ಮುಮುಕ್ಷುತ್ವ, ಶಮದಮಾದಿಗಳನ್ನು, ಆತ್ಮಜ್ಞಾನವನ್ನು, ಮೋಕ್ಷವನ್ನು ತಿಳಿಸಿದೆ. ಯಾವುದು? ನಿವೃತ್ತಿ ಧರ್ಮಗಳಿಂದ, ನಿವೃತ್ತಿ ಮಾರ್ಗದಲ್ಲಿ. ಈ ವೇದಾಂತಗಳು ಅಂತಕ್ಕಂತಹ ಉಪನಿಷತ್ತುಗಳಲ್ಲಿ ನಿವೃತ್ತಿ ಧರ್ಮವನ್ನು ಬಹಳ ಚೆನ್ನಾಗಿ ಪ್ರತಿಪಾದನೆ ಮಾಡಲಾಗಿದೆ. ನಿವೃತ್ತಿ ಮಾರ್ಗದಲ್ಲಿ ಆತ್ಮಜ್ಞಾನವೇ ಗುರಿಯಾಗಿರ್ತಕ್ಕಂಥ, ಮತ್ತು ಬೇರೆ ಏನೂ ಇಲ್ಲ. ಈ ಐಹಿಕ ಭೋಗಭಾಗ್ಯಗಳಲ್ಲಿ ಯಾವುದೂ ಕೂಡ ನಿವೃತ್ತಿ ಧರ್ಮದಲ್ಲಿ ಬರ್ತಕ್ಕಂಥದ್ದು ಆಗಿರೋದಿಲ್ಲ. ಆದರೆ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ವಿಶೇಷವಾಗಿ ಅಭ್ಯುದಯಕ್ಕೆ ಸಾಧನವಾಗಿರ್ತಕ್ಕಂತಹ ಪ್ರವೃತ್ತಿ ಧರ್ಮವನ್ನೇ ಅದು ವಿಸ್ತಾರವಾಗಿ ತಿಳಿಸುತ್ತೆ. ಯಾವುದು? ಧರ್ಮಶಾಸ್ತ್ರ. ನೋಡಿ, ಧರ್ಮಶಾಸ್ತ್ರದಲ್ಲಿ ನಮಗೆ ನಮ್ಮ ಏಳಿಗೆಗೆ ಕಾರಣವಾಗಿರ್ತಕ್ಕಂತಹ ಐಹಿಕ ಆಗಿರ್ಬೋದು ಅಥವಾ ಆಗಿರ್ತಕ್ಕಂಥ ಏಳಿಗೆಗೆ ಕಾರಣವಾಗಿರ್ತಕ್ಕಂತಹ ಶಾಸ್ತ್ರವನ್ನು ವಿಸ್ತಾರವಾಗಿ ತಿಳಿಸಿದ್ರೆ, ವೇದಾಂತಗಳಲ್ಲಿ ನಮಗೆ ಕೇವಲ ಮೋಕ್ಷವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂತಹ ನಿವೃತ್ತಿ ಮಾರ್ಗವನ್ನು ವಿಸ್ತಾರವಾಗಿ ತಿಳಿಸಿದೆ. ಈ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಏನು ಅಭ್ಯುದಯಕ್ಕೆ ಸಾಧನವಾಗಿರ್ತಕ್ಕಂತಹ ಪ್ರವೃತ್ತಿ ಧರ್ಮವನ್ನು ವಿಸ್ತಾರವಾಗಿ ತಿಳಿಸಿದೆಯೋ, ಇಂಥ ಗ್ರಂಥಗಳನ್ನು ಸ್ಮೃತಿ ಗ್ರಂಥಗಳು ಅಂತ ಕರೀತಾರೆ. ಸ್ಮೃತಿ ಗ್ರಂಥಗಳೆಲ್ಲವೂ ಬೇರೆ ಬೇರೆ ಮಹರ್ಷಿಗಳಿಂದ ರಚಿತವಾಗಿರ್ತಕ್ಕಂತಹ ಪೌರುಷೇಯ ಗ್ರಂಥಗಳಾಗಿವೆ. ಧರ್ಮದಿಂದಲೇ ಮಾನವರಿಗೆ ಸುಖ ಶಾಂತಿ ಅಂತಕ್ಕಂಥದ್ದನ್ನು ಸ್ಮೃತಿ ಗ್ರಂಥಗಳು ಒತ್ತಿ ಒತ್ತಿ ಹೇಳ್ತಾ ಇರ್ತವೆ. ಅದರಿಂದ ಏನು ಧರ್ಮ ಮಾಡಿ ಧರ್ಮಕರ್ಮಗಳನ್ನು ಮಾಡೋದರಿಂದ ನಿಮಗೆ ಸುಖ ಶಾಂತಿ ಸಿಗುತ್ತೆ ಅನ್ನೋದನ್ನು ಸ್ಮೃತಿ ಹೇಳುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳ ವಿಭಾಗಗಳನ್ನು ಹೇಳಿ, ಅದರಲ್ಲಿ ತ್ರೈವರ್ಣಿಕರು ಯಾರು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ಇವರಲ್ಲಿ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿಗಳೆಂದು 4 ಆಶ್ರಮಗಳನ್ನು ಸ್ಮೃತಿಗಳು ಹೇಳಿದೆ. ಅರ್ಥ ಆಯ್ತಲ್ವಾ? ವರ್ಣಾಶ್ರಮ ವಿಭಾಗವನ್ನು ತಿಳಿಸಿ ಅದರಿಂದ ಅವರಿಗೆ ಭಿನ್ನ ಭಿನ್ನ ಧರ್ಮಾಚರಣೆಗಳನ್ನು ಸ್ಮೃತಿಗಳು ತಿಳಿಸಿದರೆ, ಬ್ರಾಹ್ಮಣರಿಗೆ ಬೇರೆ, ಕ್ಷತ್ರಿಯರಿಗೆ ಬೇರೆ ಧರ್ಮ ಅಂದರೆ ಬೇರೆ ರೂಲ್ಸು, ವೈಶ್ಯರಿಗೆ ಬೇರೆ ರೂಲ್ಸು, ಶೂದ್ರರಿಗೆ ಬೇರೆ ರೂಲ್ಸು, ಈ ರೀತಿಯಾಗಿ ಉಪದೇಶ ಮಾಡತಕ್ಕಂಥದ್ದನ್ನು ಸ್ಮೃತಿಗಳಲ್ಲಿ ತಿಳಿಸಿದೆ. ಇದಕ್ಕೆ ಏನಂತ ಕರೀತಾರೆ? ಆಚಾರ ಸಂಹಿತ ಅಂತ ಕರೀತಾರೆ. ಗರ್ಭಾಧಾನಾದಿ 16 ಸಂಸ್ಕಾರಗಳನ್ನು
ಅವುಗಳ ಅನುಷ್ಠಾನದ ವಿಧಿ ವಿಧಾನಗಳನ್ನು ಸ್ಮೃತಿ ಗ್ರಂಥಗಳಲ್ಲಿ ತುಂಬ ವಿಸ್ತಾರವಾಗಿ ತಿಳಿಸಿದ್ದಾರೆ. ಇನ್ನು ದೇಶ ಕಾಲ ಸಂದರ್ಭಗಳನ್ನು ಅನುಸರಿಸಿ ಮಾಡಬಹುದಾಗಿರ್ತಕ್ಕಂತಹ ಧರ್ಮಾಚರಣೆಯನ್ನು ಕೂಡ ಸ್ಮೃತಿ ಗ್ರಂಥಗಳು ಉಪದೇಶ ಮಾಡ್ತಕ್ಕಂಥವು. ಅದರಂತೆ ಧರ್ಮಾನುಷ್ಠಾನವನ್ನು ಮಾಡಿದರೆ ಅದರಿಂದ ಜನಗಳಿಗೆ ಶಾಂತಿ ಸೌಖ್ಯಗಳು ಉಂಟಾಗುತ್ತವೆ. ಇದಕ್ಕೋಸ್ಕರ ನಾವು ಧರ್ಮಶಾಸ್ತ್ರಗಳನ್ನು ಓದಬೇಕಾಗುತ್ತೆ. ಇನ್ನು ಸಾರ್ವತ್ರಿಕ ಧರ್ಮಗಳನ್ನು ಕೂಡ ಸ್ಮೃತಿಗಳಲ್ಲಿ ತಿಳಿಸಿದ್ದಾರೆ. ಏನು? ಧೃತಿಕ್ಷಮ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧ ದಶಕಂ ಧರ್ಮಲಕ್ಷಣಂ ಅಂತ. ಯಾವುದು? ಇವೆಲ್ಲ ಧರ್ಮದ 10 ಮುಖಗಳು. ಈ ಧರ್ಮದ 10 ಮುಖಗಳು ಏನಿದೆ, ಮುಖಗಳಿವೆ, ಇದನ್ನೆಷ್ಟೂ ಎಲ್ಲರೂ ಕೂಡ ಮಾಡಲೇಬೇಕು. ಆಗ ಮಾತ್ರ ಈ ಧರ್ಮಾನುಷ್ಠಾನದಿಂದಲೇ ಜಗತ್ತಿಗೆ ಶಾಂತಿ ಸೌಖ್ಯಗಳು ಉಂಟಾಗುತ್ತವೆ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಈ ಸ್ಮೃತಿ ಗ್ರಂಥಗಳು ಯಾವ್ಯಾವುದು ಏನಪ್ಪ ಅಂತಂದರೆ ನೋಡಿ, ಬೇಕಾದಷ್ಟಿದೆ. ಈ ಮಹರ್ಷಿಗಳು ತಮ್ಮ ತಪಸ್ಸಿನಿಂದ ಕಂಡುಕೊಂಡತಕ್ಕಂತಹ ಸತ್ಯವನ್ನು, ಆ ಸತ್ಯದ ಸಂದೇಶಗಳನ್ನು, ಧರ್ಮಾನುಷ್ಠಾನದ ವಿವರಗಳನ್ನೆಲ್ಲವನ್ನು ತಿಳಿಸಿದ್ದಾರೆ. ಇಂಥ ಗ್ರಂಥಗಳಿಗೆ ಸ್ಮೃತಿಗಳು ಅಂತ ಕರೀತಾರೆ. ಈ ಸ್ಮೃತಿ ಗ್ರಂಥಗಳು ಬೇಕಾದಷ್ಟಿವೆ. ಮಹರ್ಷಿಗಳು ಬೇಕಾದಷ್ಟು ಜನ ಇದ್ದಾರೆ, ಅವರ ಸ್ಮೃತಿಗಳು ಬೇಕಾದಷ್ಟಿವೆ. ಹೀಗಾಗಿ ಒಂದೊಂದು ಸ್ಮೃತಿಗೂ ಮತ್ತೊಂದು ಸ್ಮೃತಿಗೂ ಹೊಂದಾಣಿಕೆ ಇರಬೇಕು ಅಂತೇನಿಲ್ಲ, ವ್ಯತ್ಯಾಸಗಳಿವೆ. ಅನೇಕ ವಿಷಯಗಳಲ್ಲಿ ಸ್ಮೃತಿಗಳ ಉಪದೇಶಗಳು ಬಹಳ ಬೇರೆ ಬೇರೆಯಾಗೇ ಇದೆ. ಆಯಾಯ ಶಾಖೆಯವರು, ಈಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಈ ಥರ ಆಯಾಯ ಶಾಖೆಯವರು ಆಯಾಯ ಶಾಖೆಗಳ ಋಷಿಗಳ ಸಂದೇಶಗಳಂತೆ ಸ್ವಧರ್ಮಾಚರಣೆಯನ್ನು ಮಾಡ್ತಾ ಬರಬೇಕು. ಅದು ಮುಖ್ಯವಾಗಿ. ಯಾಕೆಂದರೆ ಅವರವರಿಗೆ ಏನೇನು ಹೇಳಿದಾರೋ ಧರ್ಮಶಾಸ್ತ್ರದಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ ಅದನ್ನೇ ಅನುಸರಿಸಬೇಕು. ಏನೇನಿದೆ, ಯಾವ್ಯಾವ್ದಿದೆಯಪ್ಪ ಸ್ಮೃತಿ ಗ್ರಂಥಗಳು ಅಂತಂದರೆ, ಆಪಸ್ತಂಭ ಸ್ಮೃತಿ. ಆಪಸ್ತಂಭ ಅಂದರೆ ಯಜುರ್ವೇದಕ್ಕೆ. ಯಜುರ್ವೇದದಲ್ಲಿ ಇನ್ನೊಂದು ಬೋಧಾಯನ ಸ್ಮೃತಿ, ಕಾಶ್ಯಪ ಸ್ಮೃತಿ, ವಾಸಿಷ್ಠ ಸ್ಮೃತಿ, ವ್ಯಾಸ ಸ್ಮೃತಿ, ಭಾರದ್ವಾಜ ಸ್ಮೃತಿ, ವಿಶ್ವಾಮಿತ್ರ ಸ್ಮೃತಿ, ಗೌತಮ ಸ್ಮೃತಿ, ಮನುಸ್ಮೃತಿ. ನೀನು ಕೇಳಿರಬೇಕು, ಮನುಸ್ಮೃತಿ ತುಂಬ ಭಾಳ ಫೇಮಸ್ ಅದು. ಆಮೇಲೆ ಧರ್ಮಸಿಂಧು, ನಿರ್ಣಯ ಸಿಂಧು, ಇವೆಲ್ಲನೂ ನಮಗೆ ಅವೈಲಬಲ್ ಸಿಗುತ್ತೆ ಇವೆಲ್ಲ. ಹೀಗೆ ಅನೇಕ ಸ್ಮೃತಿಗಳನ್ನು ಸೇರಿಸಿ 24 ಸ್ಮೃತಿಗಳನ್ನಾಗಿ ಸಂಗ್ರಹಿಸಿ ಸ್ಮೃತಿ ಸಮುಚ್ಚಯ ಅಂತ ಮಾಡಿದ್ದಾರೆ. ಇದರಲ್ಲಿ ಮನುಸ್ಮೃತಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು, ಭಾಳ ಫೇಮಸ್, ಅದು ತುಂಬ ಇಂಪಾರ್ಟೆಂಟ್. ಅದು ಎಲ್ಲರೂ ಮನುಸ್ಮೃತಿ ಫಾಲೋ ಮಾಡ್ತಾರೆ. ಅದಕ್ಕೆ ಎಷ್ಟೇ ಸ್ಮೃತಿ ಗ್ರಂಥಗಳಿದ್ದರೂ ಮನುಚಕ್ರವರ್ತಿಯಿಂದ ರಚಿತವಾಗಿರ್ತಕ್ಕಂತಹ ಮನುಸ್ಮೃತಿ ಇದೆಯಲ್ಲ, ಅದು ಭಾಳ ಜನಪ್ರಿಯವಾಗಿರ್ತಕ್ಕಂಥದ್ದು, ಸುಪ್ರಸಿದ್ಧವಾಗಿರ್ತಕ್ಕಂಥದ್ದು. ಮನುಸ್ಮೃತಿ ಪ್ರಾಚೀನವೂ ಆಗಿರ್ತಕ್ಕಂಥದ್ದು, ಬಹಳ ಪ್ರಮಾಣವಾಗೂ ಇರ್ತಕ್ಕಂಥದ್ದು. ಮನುಸ್ಮೃತಿಯಲ್ಲಿ ಹೇಳಿದೆ ಅಂದರೆ ಮತ್ತಲ್ಲಿ ಚರ್ಚೆನೇ ಇಲ್ಲ, ವಾದ ವಿವಾದಗಳೇ ಮಾಡೋ ಹಾಗಿಲ್ಲ. ಯಾಕೆಂದರೆ ಅದು ಮನುವಿನ ಮಾತು ಅಂತ. ವೈವಸ್ವತೋ ಮನುರ್ನಾಮ ಮಾನನೀಯೋ ಮನೀಷಿಣಾಂ ಆಸೀನ್ ಮಹೀಕ್ಷಿತಾಮಾದ್ಯ ಪ್ರಣವಶ್ಚಂದಸಾಮಿವ ಅಂತ ಕಾಳಿದಾಸ ತನ್ನ ರಘುವಂಶದ ಮಹಾಕಾವ್ಯದಲ್ಲಿ ಹೇಳಿದ್ದಾನೆ. ಅಂದರೆ ಅಷ್ಟು ಜನಪ್ರಿಯವಾಗಿರ್ತಕ್ಕಂಥದ್ದು ಮನುಸ್ಮೃತಿ. ಹೀಗೆ ಧರ್ಮಸಿಂಧು, ನಿರ್ಣಯ ಸಿಂಧು ಇವೆಲ್ಲವೂ ಕೂಡ ಸಿಗ್ತಕ್ಕಂಥದ್ದು. ಧರ್ಮಾಚರಣೆಗೆ ಅನೇಕ ಮುಖಗಳನ್ನು ನಮಗೆ ತಿಳಿಸ್ಕೊಡತ್ವೆ ಇವೆಲ್ಲ. ಒಟ್ಟಿನಲ್ಲಿ 18 ವಿದ್ಯಾಸ್ಥಾನಗಳಲ್ಲಿ ಈ ಸ್ಮೃತಿಗಳೆಲ್ಲವೂ ಸೇರಿರುತ್ತೆ. ಇವೆಲ್ಲ ಭಾರತ ದೇಶದ ಅಕ್ಷಯ ಸಂಪತ್ತು ಅಂತಕ್ಕಂಥದ್ದು ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ನಾವು ಸ್ಮೃತಿಗಳಲ್ಲಿ ಏನು ಹೇಳಿದಾರೋ ಹಾಗೆ ಧರ್ಮವನ್ನು ಆಚರಿಸಬೇಕಾಗುತ್ತೆ.